ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಂದು ರಾಜಧಾನಿ ಬೆಂಗಳೂರಿನಲ್ಲಿ ಯೋಗದ ಭವ್ಯ ಪರಂಪರೆಯ ಅನಾವರಣವಾಗಿದೆ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ದಿವ್ಯ ಆಶೀರ್ವಾದದೊಂದಿಗೆ ಪೂಜ್ಯ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಪೂಜ್ಯ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಭವ್ಯ ಯೋಗ ರತ್ನ ಅವಾರ್ಡ್ 2026 ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಶ್ವಾಸ ಯೋಗ ಸಂಸ್ಥೆ ಅರ್ಪಿಸಿದ್ದ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ಸಹಯೋಗದೊಂದಿಗೆ ನಡೆದ ಈ ದೃಶ್ಯ ವೈಭವದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಎಸ್ಜೆಬಿ ಆಡಿಟೋರಿಯಂನಲ್ಲಿ ಯೋಗರತ್ನ ಅವಾರ್ಡ್ಸ್ ಸಂಭ್ರಮ. 25 ವರ್ಷ ಸನ್ಯಾಸತ್ವ ಪೂರೈಸಿದ ಶ್ವಾಸಗುರು ವಚನಾನಂದ ಸ್ವಾಮೀಜಿ. ಬೆಂಗಳೂರಿನ ಕೆಂಗೇರಿ ಬಳಿಯ ಸುಸಜ್ಜಿತ ಎಸ್ಜೆಬಿ ಆಡಿಟೋರಿಯಂ ಇಂದು ಸಂಪೂರ್ಣ ಆಧ್ಯಾತ್ಮಿಕ ಮತ್ತು ಯೋಗದ ಮಂತ್ರಮುಗ್ಧ ವಾತಾವರಣಕ್ಕೆ ಸಾಕ್ಷಿಯಾಯಿತು. ಶ್ವಾಸಯೋಗ ಸಂಸ್ಥೆ ಹಾಗೂ ಬಿಜಿಎಸ್ ಎಸ್ಜೆಬಿ ಸಮೂಹ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಯೋಗ ಅವಾರ್ಡ್ಸ್ 2026ರ ಕಾರ್ಯಕ್ರಮಕ್ಕೆ ನೂರಾರು ಯೋಗ ಆಸಕ್ತರು ಹಾಗೂ ಸಾರ್ವಜನಿಕರು ಸಾಕ್ಷಿಯಾದರು. ಯೋಗದ ವೈಶಿಷ್ಟ್ಯತೆ ಮತ್ತು ಮಾನಸಿಕ ಶಾರೀರಿಕ ಮಹತ್ವವನ್ನು ಸಾರುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ಮತ್ತಷ್ಟು ಕಳೆಗಟ್ಟಿದ್ದು ಖ್ಯಾತ ಗಾಯಕ ನವೀನ್ ಸಜ್ಜು ಅವರ ಗಾಯನ. ತಮ್ಮ ವಿಶಿಷ್ಟ ಕಂಠದ ಮೂಲಕ ಸುಂದರ ಗೀತೆಗಳನ್ನು ಹಾಡಿದ ನವೀನ್ ಸಜ್ಜು ಇಡೀ ಸಭಾಂಗಣದಲ್ಲಿದ್ದ ಜನರನ್ನ ಮಂತ್ರಮುಗ್ಧರನ್ನಾಗಿಸಿದರು. ನೆರೆದಿದ್ದ ನೂರಾರು ಜನ ಚಪ್ಪಾಳೆ ತಟ್ಟುತ್ತಾ ಸಂಗೀತ ಸುಧೆಯಲ್ಲಿ ತೇಲಾಡಿದರು. ಒಂದು ಕಾನ್ಸೆಪ್ಟ್ ಮೇಲೆ ಇವತ್ತು ಸ್ವಾಮೀಜಿ ಪ್ರಕಾಶನಾಥ್ ಸ್ವಾಮೀಜಿ ಅವರ ಮೂಲಕ ನಮ್ಮ ವಚನಾನಂದರ ನೇತೃತ್ವದಲ್ಲಿ ಯೋಗರತ್ನ ಅವಾರ್ಡಲ್ಲಿ ಮಾಡಿದರು. ಸೊ ಇದರ ವಿಶೇಷತೆ ಏನಂತ ಹೇಳಿದರೆ, ಇಡೀ ಜಗತ್ತಲ್ಲಿ ಯಾರೆಲ್ಲ ಯೋಗಿಕ್ಕಿದ್ದಾರೆ ಅವರನ್ನೆಲ್ಲ ಹುಡುಕಿ ಅವರನ್ನು ಪ್ರತಿ ವರ್ಷ ಹಾನರ್ ಮಾಡೋ ಒಂದು ದೇಶವನ್ನು ಮತ್ತು ನಮ್ಮ ರಾಜ್ಯವನ್ನು ವಿದೇಶವನ್ನು ಒಂದು ಮಾಡೋ ಒಂದು ಬ್ರಿಡ್ಜ್ ಅಂದ್ಕೊಳ್ತೀನಿ ಈ ಪ್ರೋಗ್ರಾಮನ್ನು. ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದು ಶ್ವಾಸಗುರು ಶ್ರೀ 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 ವಚನಾನಂದ ಸ್ವಾಮೀಜಿಯವರು. ಅದರಲ್ಲೂ ವಿಶೇಷವಾಗಿ ಸನ್ಯಾಸತ್ವ ದೀಕ್ಷೆ ಪಡೆದು 25 ಯಶಸ್ವಿ ವರ್ಷಗಳನ್ನು ಪೂರೈಸಿರುವ ಸಂತಸದಲ್ಲಿರುವ ವಚನಾನಂದ ಸ್ವಾಮೀಜಿಯವರು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದರು. ಅವರ ಉಪಸ್ಥಿತಿ ಕಾರ್ಯಕ್ರಮದ ಗರಿಮೆಯನ್ನು ಮತ್ತಷ್ಟು ಹೆಚ್ಚಿಸಿತು. ಇದೇ ವೇದಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಹಾಗೂ ಉಸಿರಾಟದ ಪ್ರಕ್ರಿಯೆಯ ಮೂಲಕ ಜಗತ್ತನ್ನೇ ಸನ್ಮೋಹಗೊಳಿಸಿರುವ ವಿಶ್ವವಿಖ್ಯಾತ ಐಸ್ ಮ್ಯಾನ್ ಎಂದೇ ಖ್ಯಾತಿ ಪಡೆದಿರುವ ವಿಮ್ ಆಫ್ ರವರಿಗೆ ಅತ್ಯುನ್ನತ ಯೋಗರತ್ನ ಪ್ರಶಸ್ತಿ ನೀಡಿ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. 0 ಡಿಗ್ರಿ ಚಳಿಯಲ್ಲೂ ಯೋಗದ ಶಕ್ತಿಯನ್ನು ಜಗತ್ತಿಗೆ ಸಾರಿದ ವಿಮ್ ಆಫ್ ಅವರಿಗೆ ಲಭಿಸಿದ ಈ ಗೌರವ ಇಡೀ ಕಾರ್ಯಕ್ರಮದ ಹೈಲೈಟ್ ಆಗಿತ್ತು. ಕಾರ್ಯಕ್ರಮದ ಮತ್ತೊಂದು ವಿಶೇಷ ಆಕರ್ಷಣೆ ಎಂದರೆ ಶ್ರೀ ವಚನಾನಂದ ಸ್ವಾಮೀಜಿ ಹಾಗೂ ವಿಮ್ ಆಫ್ ನಡುವೆ ನಡೆದ ಶ್ವಾಸ ಸಂವಾದ. ಭಾರತೀಯ ಯೋಗ ಪರಂಪರೆ ಮತ್ತು ಪಾಶ್ಚಾತ್ಯ ಜಗತ್ತಿನಲ್ಲಿ ಯೋಗದ ಅಳವಡಿಕೆ ಕುರಿತು ನಡೆದ ಈ ಸಂವಾದ ನೆರೆದಿದ್ದ ಯೋಗ ಪ್ರೇಮಿಗಳಿಗೆ ಜ್ಞಾನದ ರಸದೂಟ ಬಡಿಸಿತು. Every year I was requesting and he simply smiling, he couldn't answer. But this year, last 10 years, that's Patanjali says, Satu Dirghakala Nairantarya Satkara Sevito Dudabhumihi. Slow, steady, ನಿರಂತರ ಅಭ್ಯಾಸದಿಂದ ಏಕಾಗ್ರತೆಯಿಂದ ನಾವೇನ್ ಮಾಡ್ತೀವಿ ಅದು ದೈವ ಒಂದು ಸಮಯಕ್ಕದನ್ನ ಒದಗಿಸ್ತದಂತೆ. ಕಾರ್ಯಕ್ರಮದಲ್ಲಿ ನಾಡಿನ ಅನೇಕ ಸಾಧು ಸಂತರು ಹಾಗೂ ಹಲವರು ಗಣ್ಯರು ಭಾಗವಹಿಸಿ ಯೋಗದ ಮಹತ್ವದ ಕುರಿತು ಮಾತನಾಡಿದರು. ಬಿಜಿಎಸ್ ಮತ್ತು ಎಸ್ಜೆಬಿ ಸಂಸ್ಥೆಯ ಈ ಹೆಜ್ಜೆ ಇಂದಿನ ಯುವ ಪೀಳಿಗೆಗೆ ಯೋಗದ ಕಡೆಗೆ ಹೊಸ ಪ್ರೇರಣೆ ನೀಡಿದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಯೋಗದ ಮಹತ್ವವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಬಿಜಿಎಸ್ ಹಾಗೂ ಶ್ವಾಸಯೋಗ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಯೋಗರತ್ನ ಅವಾರ್ಡ್ಸ್ 2026 ನಿಜಕ್ಕೂ ಯಶಸ್ವಿಯಾಗಿದೆ. ಸಾಧು ಸಂತರ ಸಾನ್ನಿಧ್ಯ, ಗಣ್ಯರ ಉಪಸ್ಥಿತಿ ಹಾಗೂ ಐಸ್ ಮ್ಯಾನ್ ವಿಮ್ ಆಫ್ ಅವರ ಸನ್ಮಾನದೊಂದಿಗೆ ಈ ದಿನ ನೆನಪಿನಲ್ಲಿ ಉಳಿಯುವಂತದ್ದಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.